ದೇಶದ ಜನತೆ ಕಾತರದಿಂದ ಕಾಯ್ತಾ ಇರೋ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕೌಂಟ್ಡೌನ್ ಶುರುವಾಗಿದೆ. ರಾಮ ಮಂದಿರಕ್ಕೆ ಬೆಂಗಳೂರಿನ ಉದ್ಯಮಿ ರಾಜೇಂದ್ರ ನಾಯ್ಡು ವಿವಿಧ ಅಗತ್ಯ ಪೂಜಾ ಸಾಮಗ್ರಿಗಳನ್ನು ಅಯೋಧ್ಯೆಗೆ ರವಾನಿಸಿದ್ದಾರೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಹಿಂದೂಗಳ ಪಾಲಿನ ಆರಾಧನೆಯ ಕೇಂದ್ರ ಬಿಂದು ಅಯೋಧ್ಯೆಯ ರಾಮ ಮಂದಿರ. ಇದೀಗ ನೂತನ ಮಂದಿರದ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. 2024ರ ಜನವರಿ 22ರಂದು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಅದಕ್ಕೆಲ್ಲ ಸಿದ್ಧವಾಗ್ತಾ ಇರೋ ಅಯೋಧ್ಯೆ ಶ್ರೀರಾಮ ಮಂದಿರ ದೇಶದ ಪ್ರಮುಖ ಆಧ್ಯಾತ್ಮಿಕ ಪ್ರವಾಸಿ ತಾಣವಾಗಲಿದೆ. ಈ ಮಧ್ಯೆ ದೂರದ ಅಯೋಧ್ಯೆಗೂ ಬೆಂಗಳೂರಿಗೂ ನಂಟೊಂದು ಬೆಳೆದಿದೆ. ಬೆಂಗಳೂರಿನ ರಾಮ ಭಕ್ತರೊಬ್ಬರು ರಾಮ ಮಂದಿರಕ್ಕೆ ಘಂಟೆಗಳನ್ನ ಕಾಣಿಕೆಯಾಗಿ ನೀಡ್ತಾ ಇದ್ದಾರೆ. ಐಟಿ ಸಿಟಿ ಉದ್ಯಮಿ ರಾಜೇಂದ್ರ ನಾಯ್ಡು ರಾಮ ಮಂದಿರಕ್ಕೆ 30 ಬೃಹತ್ ಘಂಟೆಗಳನ್ನ ಕಾಣಿಕೆಯಾಗಿ ನೀಡ್ತಾ ಇದ್ದಾರೆ. ಒಟ್ಟು 2.5 ಟನ್ ತೂಕದ ಘಂಟೆಯನ್ನು ಅಯೋಧ್ಯೆಯ ಶ್ರೀರಾಮನ ದೇವಸ್ಥಾನದ ಒಳಗೆ ಬಳಸಲಾಗುತ್ತೆ. ಶ್ರೀರಾಮ ಮಂದಿರ ಗರ್ಭಗೃಹದಲ್ಲಿ 38 ಕೆಜಿ ತೂಕದ ಬೆಳ್ಳಿಯ ಅಭಿಷೇಕದ ಸಾಮಗ್ರಿಗಳನ್ನು ಸಹ ಇವರು ನೀಡ್ತಾ ಇದ್ದಾರೆ. ಇಂದು ಘಂಟೆಗಳ ಪೂಜೆ ಕಾರ್ಯ ನೆರವೇರಿದೆ. ನಮ್ಮ ಲೇಟ್ ಪೇರೆಂಟ್ಸ್ ಹೆಸರಲ್ಲಿ ಏನಾದರೂ ಮಾಡಬೇಕಿರೋ ದೇವಸ್ಥಾನಕ್ಕಂತ ಒಂದು ಇನ್ಸ್ಪಿರೇಷನ್ ಬಂತು. ಅದರಿಂದ ನಾನು ಅಲ್ಲಿ ಹೋಗಿಬಿಟ್ಟು ಅಲ್ಲಿ ದೇವಸ್ಥಾನದ ಮುಖ್ಯಾಧಿಕಾರಿಗಳ ಹತ್ರ ಇದು ಮಾಡಿಕೊಡ್ತೀವಿ ಅಂತ ಹೇಳಿದೆ. ಆವಾಗ ಅವರು ಸ್ಯಾಂಪಲ್ ಕಳಿಸ್ಕೊಡೋಕೆ ಹೇಳಿದ್ರು 5 ತಿಂಗಳ ಹಿಂದೆ. ಸ್ಯಾಂಪಲ್ ಕಳಿಸ್ಕೊಟ್ಟ ನಂತರ ಅವರು 5 ತಿಂಗಳು ಅದು ಯೂಸ್ ಮಾಡಿ ಭಾರಿ ಚೆನ್ನಾಗಿದೆ, ಶ್ರೇಷ್ಠವಾಗಿದೆ, ನೀವು ಇದನ್ನು ಮಾಡಿಕೊಡಿ ಅಂತ ಹೇಳಿ ಆ ದೇವಸ್ಥಾನದಲ್ಲಿ ಇರೋಂಥ ಎಲ್ಲ ಗಂಟೆಗಳು ನಮ್ಮ ತಾಯಿ ತಂದೆ ಹೆಸರಿನಲ್ಲಿ ಇಲ್ಲಿಂದ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ತಮಿಳುನಾಡಿನ ನಾಮಕ್ಕಲ್ ಎಂಬಲ್ಲಿನ ಲೋಹ ಶಿಲ್ಪಿ ರಾಜೇಂದ್ರನ್ ಅವರು ಈ ಲೋಹದ ಘಂಟೆಗಳನ್ನು ತಯಾರಿಸಿದ್ದಾರೆ. ಘಂಟೆಯಲ್ಲಿ 73ರಷ್ಟು ತಾಮ್ರ, 4ರಷ್ಟು ನಿಕ್ಕಲ್ ಹಾಗೂ 23ರಷ್ಟು ಜಿಂಕ್ ಬಳಸಲಾಗಿದೆ. ಒಂದು ಘಂಟೆ ಬಾರಿಸಿದ್ರೆ 9 ಸಲ ಓಂ ನಾದ ಬರೋದು ಇದರ ವಿಶೇಷವಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.